ಹಾ ಜಾಂಡೀಸ್ ಅಂತೆ ಜಾಂಡೀಸ್ ಬರುದಿಲ್ಲ. ಈ ಸೀರೆ ಉಟ್ಕೊಂಡ್ರಲ್ಲ ಎಲ್ಲ ಮೆತ್ತಗೆ ಆಗುತ್ತೆ. ಇದು ಸೀರೆ ತುಪ್ಪಸ ಮತ್ತೆ ಸೀರೆ ಕೇಳ್ತಿ ಕಾಣುದಿಲ್ಲ ಕಾಣ್ಕೊಳ್ಳೋದಿಲ್ಲ. ನಾನೆಲ್ಲ ಮಾಡ್ಲಿ ಇನ್ನೋಡು ಇದೆಲ್ಲ ಇದು ಒಳ್ಳೆ ಆಫೀಸ್ ಯೂನಿಫಾರ್ಮ್ ಇದ್ದಂಗೆ ಐತೆ. ಹೆಂಗೋ ವಿಶೇಷತೆ ಗೊತ್ತಿದ್ದು ನಿಮ್ಗೆ? ಏನು ಅಂತ ವಿಶೇಷತೆ ಇದೆ ಹೇಳು. ಇದು ಫಸ್ಟ್ ನೈಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತಿಲ್ಲ. ಅಂದ್ರೆ ಫಸ್ಟ್ ನೈಟ್ ಸೀನ್ ನಲ್ಲಿ ಏನು ಮಾಡ್ಬಾರ್ದಾ? ಇದು ಇಟ್ಕೊಂಡು ಏನೋ ಮಾಡಕ್ಕಾಗುತ್ತೆ, ಅದನ್ನ ಬಿಚ್ತಾನೆ ಎಲ್ಲ ಮಾಡ್ಬೇಕಾಗಿರೋದು. ಮನೆ ಕಾಯಿ ಹೋಗ ಹೋಗಿ ಎಲ್ಲಿ ಮುಟ್ಟಿ ನೀನು? ನಾನು ಮುಟ್ಲೇ ಇಲ್ಲ ಇನ್ನು ಮಠ. ಫಸ್ಟ್ ನೈಟ್ಗೆ ಎಲ್ಲ ಕಾಣಿಸುತ್ತೆ ಅಂತ ಈ ಸೀರೆ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಈ ಸೀರೆ ದನ ಕಟ್ತಾರೆ, ನಾಯಿಗಳು ಕಟ್ತಾರೆ. ಇದರಿಂದ ನಾಯಿ ಹಂದಿ ಹಂದಿ ಅಲ್ಲ ನಾಯಿ ದನ ದನ ಮರಿ ಕಟ್ತಾರೆ. ಇದರಿಂದ ಕುರಿಗೂ ಕಟ್ತಾರೆ. ನನ್ನೂ ಕಟ್ಲಿ ಬಿಡು, ಅದೆಲ್ಲ ನಂಗೆ ಬೇಡ. ಈಗ ಇನ್ನೂ ಚೆನ್ನಾಗಿರೋದು ಇದ್ರೆ ತೋರಿಸ. ಮುಂದೆ ಬರ್ಲಿ ಟ್ರಾ ಯಾ ಅಂತ ಬರ್ಲಿ ಟ್ರಾ ಮಾಡಿ ಹೋಗ್ಬೇಡಿ. ಯಾ ಮಾಡಿ ಹಚ್ಕೊಂಡು ಈಗ ಸರಿಯಾಗಿದ್ದು ಸರಿಯಾಗಿ ಇದು ನಿಮ್ಗೆ ಕಟ್ಲಿಕ್ಕೆ ಆಗುದಿಲ್ಲ. ಸರಿ ಆಯ್ತು, ಅವೆಲ್ಲ ಬೇಡ. ಇದಕ್ಕೆ ಎಷ್ಟಾಗುತ್ತೆ ರೊಕ್ಕ ಕರೆಕ್ಟಾಗಿ ಹೇಳು. 220 ರೂಪಾಯಿ. ಬರೀ ಇಷ್ಟಕ್ಕೆ 220 ರೂಪಾಯಿ? ಹೌದು. ಯಾಕೆ ಅಷ್ಟೆಲ್ಲ ಆಗಲ್ಲ, ಕಮ್ಮಿ ಆಗಿದ್ರೆ ಹೇಳು ತಗೋತೀನಿ. ನಾವು ಅದ್ರಲ್ಲಿ ತುಪ್ಪದಲ್ಲಿ ಏನು ಬಿಡುದಿಲ್ಲ, ಬಿಡೋದಾದ್ರೆ ನಾವು ಲಂಗದಲ್ಲೇ ಬಿಟ್ಬಿಡ್ತೀವಿ. ಲಂಗದಲ್ಲೇ ಬಿಡುದಿದ್ರೆ ಲಂಗ ಎಲ್ಲ ಕೊಟ್ಟಿದ್ಯಾ? ಕೊಟ್ಟೋದು ಕುಕ್ಕರ್ನ ಇನ್ನು ಮನೆ ಕಾಲು ಅಲ್ಲಿ ಹೇಳ್ತಿಲ್ಲ ಅದು. ಅದ್ರಲ್ಲಿ ಅವ್ನು ಬಿಟ್ರಾಯ್ತು, ಇದನ್ನ ಕಮ್ಮಿ ಮಾಡ್ಕೊ. ಇದರಲ್ಲಿ ಹೊರಗಡೆ ಹೋದ್ರೆ ಇನ್ನೂ ಕಮ್ಮಿ ಮಾಡ್ಕೊಂಡ್ ಕೊಡ್ತಾರೆ ನಮಗೆ. ಕೊಡು ಮಾಡ್ಕೊಂಡು ಬರೋದಿರ್ಬೇಕು. ಅರೆ ಒಣಸು ಎಕ್ಕ ತಗೊಂಡ್ ಬರ್ತೀರಿ. ಈಗ ಏನಪ್ಪ ಈಗ ರೈಟ್ ಎಷ್ಟು ಅಂತ ಹೇಳಿ ತಗೊಂಡೋಗ್ತೀನಿ. ನನ್ಗೆ ಇಷ್ಟ ಆಯ್ತು. ನಿನ್ ರೇಟ್ ಎಷ್ಟು ಹೇಳು? ಅಲ್ಲ ಇದ್ರದ್ದು ರೇಟ್ ಎಷ್ಟು? ನೀನು ಕಮ್ಮಿಯಾಗಿ ಕರೆಕ್ಟಾಗಿ ನೀನು ಒಂದು ರೈಟ್ ಹೇಳು, ಆಮೇಲೆ ನಾನು ಕೊಡ್ಬೇಕು. ನಿಮಗೆ ನನಗೋಸ್ಕರ ಫ್ರೀಯಾಗಿ ಕೊಡಕ್ಕಾಗಲ್ವಾ? ಬರೋದೇ ದಂಡಕ್ಕೆ ಮತ್ತೆ ಫ್ರೀ ಕೊಡ್ಬೇಕಾ ನಿಮ್ಗೆ? ನನಗೋಸ್ಕರ ಕಣೋ. ಎಲ್ಲ ಬಸ್ ಹೋಗಿದ. ಸರಿ ಆಯ್ತು, ಹಂಗಾರೆ ನಾನು ಒಂದು ಕಮ್ಮಿಯಾಗಿ ಕೇಳ್ಬಿಡ. ಅವ್ರಿಗೆ ಕೇಳಿಲ್ಲ, ಅವ್ರಿಗೆ ಕೇಳಿ, ಮುಂಗಡಿದ್ದವ್ರಿಗೆ ಕೇಳಿ, ಅವ್ರಿಗೆ ರೇಟ್ ಪಕ್ಕ ಹೇಳ್ತಾರ ಅವರು. ಅಣ್ಣ ರೈಟ್ ಎಷ್ಟು ಕೊಡ್ಬೋದಣ್ಣ? ಕೇಳಕ್ಕೆ ಎಷ್ಟು ರೈಟ್ ಕೊಡ್ಬೋದು? ಪಾಪ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅದು ನಮ್ಮ ಎಲ್ಲ ಇಲ್ಲ ಅಂತ ಹೆಂಗೆ ತಗೊಂಡ್ಬರ್ತೀವಿ ನಾವು. ಅದು ಅವರು ಹೇಳ್ತಾವ್ರೆ. ಹೇಳಿ ಯಾರು ಇದು? ಅದೇ 100 ರೂಪಾಯಿ ಹೇಳ್ತಾರೆ. ಕೊಡು ಕೊಡ್ಲಾ? ಆಯ್ತು, ಹಂಗಾರೆ ನಾಳೆ ನಮ್ಮ ಮನೆ ಹತ್ರ ಬಂದ್ಬಿಡು ಕೊಡ್ತೀನಿ. ಸರಿನಾ? ಎಷ್ಟಾಗುತ್ತೆ ಬರ್ಲಿಕ್ಕೆ? ಜೊತೆ ಬಂದ್ಬಿಡ್ಲಾ? ಅಲ್ಲೇ ಕೊಟ್ಬಿಡ್ತೀನಿ. ಸೀದಾ ಅಂಗಿಸ್ಕೊಂಡು ಸೀದಾ ಹೊರಟೋಗು. ಬೇಡ, ನಾವು ನಿಮ್ ಕಡೆ ಬರುದಿಲ್ಲ. ನನ್ ಕಷ್ಟ ನಂಗೆ ಆಗ್ಬಿಟ್ಟಿದೆ. ಅಲ್ಲ ಒಂದು ಜನ ಅವಾಗಿಂದ ಕಷ್ಟ ಅನಿಸ್ತಾನೆ ಇದ್ದೀನಿ. ಏನು ಅಂತ ಕಷ್ಟ ನೀನು ಬಂದಿರೋದು? ನಿನ್ನ ಹೆಸರು ಹೇಳು. ಏನಂದ್ರೆ ಶಿಲ್ಪ. ಶಿಲ್ಪ ತೆಗಿಬೇಡ ಮಾರೈತಿ. ಪಾಪ ಅವಳಲ್ಲಿ ಎಲ್ಲ ಸುಖವಾಗಿಲ್ಲ, ಒಳ್ಳೆ ತೆಗಿ ಹೋಗ್ಬೇಡ. ನಾನು ಇನ್ನಿಲ್ಲೇ ನನ್ನ ಹೆಸರು ಶಿಲ್ಪ ಅಂತ. ಅವಳು ಬರೋದಿತ್ತು ಹೆಸರು. ಪ್ರಿಯಾಂಕಾ ಅಂತಾನೂ ಕರೀತಾರೆ, ವಸಂತ ಅಂತಾನೂ ಕರೀತಾರೆ. ನಿನ್ಗೆ ಯಾವ ಇಷ್ಟ ಬಂದಿದ್ದೋ ಕರೀಲ ಅದು ಹೆಸರನ್ನ. ನಿನ್ನ ಹೆಸರೇನು? ಮಾದಪ್ಪ. ಅದು ಬಂದು ಹೊಡಿ 9 ಗಂಟೆ 12 ಹೊಡೆದಿರುವ ಮಾದಪ್ಪನ. ನನಗೆ ಯಾಕೋ ಬೇರೆ ತರ ಅನಿಸ್ತಲ್ಲ. ಯಾವ ತರ? ಬೇರೆ ಏನೋ ಹೆಸರು ಇದ್ದಂಗಿತ್ತು. ನಂಗೆ ಬೇರೆ ಹೆಸರು ಇಲ್ಲ, ಇದೇ ಹೆಸರು ಹೇಳುದು ನನಗೆ. ಹೌದಾ? ಮಾದಪ್ಪ. ಮಾದಪ್ಪ ಅವನು ಬೆಟ್ಟದಲ್ಲ. ಅವನು ನೀರು ಏನ್ ಮಾಡ್ತಿದ್ದೆ? ಬೆಟ್ಟದಲ್ಲಿ ಇರೋದು ಈಗ. ಸರಿ ಆಯ್ತು, ಈಗ ಕೊಡೋ ರೈಟ್ ಕರೆಕ್ಟ್ ಕೊಡ್ತೀಯ? ಅದು 100 ರೂಪಾಯಿಗೆ ಆಯ್ತು. ಕೊಡ್ತೀಯ ಯಾರು ಹಾಕ್ಬಿಡ್ತಾರೆ? ಆಯ್ತು ಬಾಂಗ. ಈ ಸೀರೆ ಅಲ್ಲ, ಹೊಸ ನೀರಿಗೆ ಹಾಕಿರಲ್ಲ, ಬಣ್ಣ ಎಲ್ಲ ಅಂತ ವಿಶೇಷತೆ ಸೀರೆ ಅದು. ಮಾನ ಮರದ
ಅಂದ್ರೆ ಬದುಕೋರು ನಾವು ಅದಕ್ಕೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಸರಿ ಆಯ್ತು, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಎಲ್ಲನೂ ಕೊಟ್ಬಿಡು. ತಗೋ ಸಾಯ್ ಮನೆ ತಗೋ ಸಾಯ್, ಹೋಗಿ ಒಳಗಡೆ ಎಲ್ಲ ಡ್ಯಾನ್ಸ್ ಹೊಡ್ದು ನಾನು ಬಂದಾಗಿದೆ. ಅಣ್ಣ ನೀವು ತಿಳ್ಕೊ.